ನಮಸ್ತೆ ಎಲ್ರಿಗೂ. ನಾನಿವತ್ತು ಬೀಡ್ಸ್ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲಿಗೆ 5 ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಡಿಗೆ ಮುಂದೆ ನಾಟ್ ಹಾಕ್ಕೊಂಡಿದ್ದೀನಿ. ಹೀಗೆ ಬೆರಳಿಗೆ ಸುತ್ತಿ ಅದನ್ನು ಹೀಗೆ ಇಟ್ಕೊಬೇಕು. ಇಟ್ಕೊಂಡು ಸ್ಯಾರಿ ಹಿಂಭಾಗಕ್ಕೆ ಈ ನಾಟನ್ನ ಇಡಬೇಕು. ಇಟ್ಟು ಹೀಗೆ ಕ್ರೋಶದಲ್ಲಿ ಹಿಂದೆಯಿಂದ ಥ್ರೆಡ್ನ ಮುಂದೆ ತಗೊಂಬರೋಣ. ಹೀಗೆ ತಂದು ಮತ್ತೆ ಕ್ರೋಶ ಮೇಲೆ ಥ್ರೆಡ್ ಸುತ್ತಿ ಹೀಗೆ ಲಾಕ್ ಮಾಡೋಣ. ಮತ್ತೆ ಇನ್ನೊಂದ್ಸಲಿ ಅದೇ ಥರ ಲಾಕ್ ಮಾಡ್ಕೊಳ್ಳೋಣ. ಅದೇ ಥರ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಈಗ ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಳ್ಳೋಣ. ಹೀಗೆ 4 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡೋಣ. ಇದು ಕುಚ್ಚುಗಳು ಕಟ್ಟೋಕ್ಕೆ. ಹೀಗೆ ಲಾಕ್ ಮಾಡಿ ಈಗ ಇಲ್ಲಿಗೆ ಒಂದು ಬೀಡ್ಸ್ ಹಾಕೋಣ. ಇವಾಗ ಕ್ರೋಶದಲ್ಲಿ ಸ್ವಲ್ಪ ಥ್ರೆಡ್ನ ಮುಂದೆ ಎಳೆದು ಕ್ರೋಶ ತೆಗೆದು ಈಗ ಆ ಕ್ರೋಶಕ್ಕೆ ಒಂದು ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಈ ಥರ ನಾನಿಲ್ಲಿ ಉದ್ದ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ರೌಂಡ್ ಬೀಡ್ಸ್ ಕೂಡ ತೊಗೊಬೋದು. ಈಗ ಈ ಬೀಡ್ಸ್ನ ಈ ಥರ ಥ್ರೆಡ್ಡಿಗೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಹೀಗೆ ಆ ಬೀಡನ್ನ ಲಾಕ್ ಮಾಡಿಕೊಂಡು ಈಗ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೋ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಲಾಕ್ ಮಾಡ್ಕೊಳ್ಳೋದಷ್ಟೇ. ಈಗ ಮತ್ತೆ 4 ಚೈನು ಲಾಕ್ ಮಾಡಿಕೊಂಡು ಈಗ ಮತ್ತೆ ಒಂದು ಬೀಡ್ ಹಾಕೊಳ್ಳೋದು. ಇಲ್ಲಿ ನಾವು ಬೀಡ್ಸ ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೊಬೋದು. ಬೀಡ್ಸ್ ಹಾಕಾದ್ಮೇಲೆ ಒಂದ್ಸಲಿ ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಮತ್ತೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋದು. ಹೀಗೆ 4 ಚೈನು ಮತ್ತು ಒಂದು ಬೀಡ್ಸು, 4 ಚೈನು ಒಂದು ಬೀಡ್ಸ್ ಹಾಕ್ತಾ ಹೋಗೋದು ಅಷ್ಟೇ. ಈಗ ಫಸ್ಟ್ ಸ್ಟೆಪ್ ಮುಗಿದಿದೆ. ಈಗ ಕುಚ್ಚು ಕಟ್ಕೊಳ್ಳೋಣ. ನೋಡಿ ಇಲ್ಲಿ 60 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಥ್ರೆಡ್ ಮಾಡಿಕೊಂಡು ಅದನ್ನು ಫೆವಿಕಲ್ ಹಾಕ್ಕೊಂಡು ಮುಂದೆ ಟ್ವಿಸ್ಟ್ ಮಾಡ್ಕೊಂಡಿದ್ದೀನಿ ಬೀಡ್ಸ್ ಸೇರ್ಸೋಕ್ಕೆ. ಈ ಥರ ರೌಂಡ್ ಬೀಡ್ಸ್ ತಗೊಂಡು ಹೀಗೆ ಥ್ರೆಡ್ ಒಳಗಡೆ ಹಾಕಿ ಈಗ ಈ ಥರ ಸ್ಯಾರಿ ಹಿಂಭಾಗದಿಂದ ಆ ಥ್ರೆಡ್ನ
ಮುಂಭಾಗಕ್ಕೆ ತಕ್ಕೊಳ್ಳೋಣ. ಓಕೆ, ಹಾಕ್ಕೊಂಡಿರೋ ರಿಂಗ್ನ ಮೇಲ್ಭಾಗಕ್ಕೆ ಇಟ್ಟು ಹೀಗೆ ಹಿಡ್ಕೊಂಡು ಈಗ ಜರಿ ಥ್ರೆಡ್ಡಲ್ಲಿ ಕುಚ್ಚು ಕಟ್ಕೊಬೇಕು. 3 ರೌಂಡು ಟೈಟಾಗಿ ಸುತ್ತಿ ಗಂಟು ಹಾಕ್ಕೊಬೇಕು. ಹೀಗೆ ಗಂಟು ಹಾಕ್ಕೊಂಡು ಈಗ ಜರಿ ಥ್ರೆಡ್ನ ಸ್ವಲ್ಪ ಬಿಟ್ಟು ಕಟ್ ಮಾಡಬೇಕು. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಷ್ಟಕ್ಕೆ ಕಟ್ ಮಾಡ್ಕೊಬೇಕು. ಮತ್ತು ಅದೇ ಥರ ರಿಂಗ್ ಹಾಕ್ಕೊಂಡು ಕುಚ್ಚು ಹಾಕ್ಕೊತಿದ್ದೀನಿ. ಇದೇ ಥರ ನಮಗೆ ಸ್ಯಾರೀಲಿ ಎಷ್ಟು ಕಲರ್ ಇರುತ್ತೋ ಅಷ್ಟು ಕಲರು ಮಿಕ್ಸ್ ಮ್ಯಾಚ್ ಮಾಡ್ಕೊಬೋದು. ನಾನು 2 ಕಲರ್, ಸಿಲ್ವರ್ ಕಲರು ಮತ್ತು ಆರೆಂಜ್ ಕಲರಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ಕುಚ್ಚುಗಳ್ನು ಕಟ್ತಾ ಬರ್ತೀನಿ. ಇವಾಗ ನೋಡಿ ಫೈನಲ್ ಲುಕ್ಕು ಈ ಥರ ಬಂದಿದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.